ನಮ್ ಪಾಂಡುರಂಗನ ಅತ್ತೆ ಮನೆಗ್ ತಗೊಂಡ್ ಹೋಗ್ಬೋದಾ? ಅತ್ತೆ ಮನೆಗ್ ಹೋಗುವಾಗ ವಧುವಿನ ಜೊತೆ ಅನ್ನಪೂರ್ಣ ಬಾಲಕೃಷ್ಣನ್ ಪ್ರತಿಮೆಗಳನ್ನ ಕೊಟ್ ಕಳಿಸ್ತಾರೆ. ಪಾಂಡುರಂಗನ್ ಕೊಟ್ ಕಳ್ಸಲ್ಲ ಸಕ್ಕು. ತುಂಬಾ ಅಮಾಯಕಿ ನೀನು. ಅವ್ರ ಮನೇಲಿ ಹೇಗೂ ಪಾಂಡುರಂಗನ್ ವಿಗ್ರಹ ಇದ್ದೇ ಇರುತ್ತೆ ಸಕ್ಕು. ಒಂದ್ ವೇಳೆ ಇಲ್ಲ ಅಂದ್ರೆ ನನ್ ಪಾಂಡುರಂಗನ ನೋಡ್ದೆ ಇರೋಕ್ಕಾಗಲ್ಲ ಅಮ್ಮ. ಅವಳಿಗೆ ನೀನೇ ಬುದ್ಧಿ ಹೇಳ್ಬೇಕು. ಅವಳನ್ನ ಒಪ್ಸೋದು ಅಷ್ಟು ಸುಲಭ ಅಲ್ಲ, ನನ್ ಕೈಲ ಆಗಲ್ಲ ಉಮಾ. ನಿಮ್ಮ ನಿರ್ಧಾರ ಏನು ಅಂತ ಬೇಗ ಹೇಳಿದ್ರೆ ಚೆನ್ನಾಗಿರುತ್ತೆ ಶಿವಪ್ಪ ಅವರೇ. ನಮಗಷ್ಟೊಂದು ಸಮಯ ಇಲ್ಲ. ಇದು ನಮ್ಮ ಗುರುಗಳ ಆದೇಶ. ಈಗ ನಾವು ಕೆಲವು ಮುಖ್ಯವಾದ ವಿಷಯಗಳನ್ನ ಮಾತಾಡೋಣ. ಮದುವೆ ಅಂದಮೇಲೆ ಕೊಡೋದು ತಗೊಳ್ಳೋದು ಇದ್ದೇ ಇರುತ್ತಲ್ವಾ. ನಿಮ್ಮ ಸ್ಥಿತಿಗತಿಗಳ ಬಗ್ಗೆ ನಮಗಷ್ಟಾಗಿ ಗೊತ್ತಿಲ್ಲ. ನೀವು ನಮಗೆ ವರದಕ್ಷಿಣೆ ಕೊಡಬೇಕಾಗಿಲ್ಲ. ನಮಗೆ ನಿಮ್ಮ ದುಡ್ಡಿನ ಅವಶ್ಯಕತೆ ಇಲ್ಲ. ನಮ್ಮ ಮನೆಯಲ್ಲಿ ಕನಕ ವರ್ಷ ಸುರಿತಿದೆ. ಬಾಬಾ ದಯೆಯಿಂದ ನಮಗ್ ದುಡ್ಡಿನ ಕೊರತೆ ಇಲ್ಲ. ನಿಮ್ ಮಾತುಗಳನ್ನ ಕೇಳ್ತಾ ಇದ್ರೆ ನಿಮ್ದು ಎಷ್ಟೊಂದು ವಿಶಾಲ ಹೃದಯ ಅನ್ನೋದು ಅರ್ಥ ಆಗುತ್ತೆ. ನಾನು ವರದಕ್ಷಿಣೆ ಉಡುಗೊರೆಗಳು ಬೇಡ ಅಂದೆ ಅಂತ ಹುಡುಗಿನ ಬರಿಗೈಲಿ ಕಳಿಸ್ಬೇಡಿ. ನೀವ್ ಹಾಗೆ ಕಳ್ಸಲ್ಲ ಅಂತ ನನಗ್ ದೃಢವಾದ ನಂಬಿಕೆ ಇದೆ. ಮದ್ವೆ ವಿಚಾರ ಅಲ್ವಾ, ಮೊದ್ಲೇ ಎಲ್ಲ ಮಾತಾಡ್ಕೊಳ್ಳೋದು ಒಳ್ಳೇದು. ಸಾಕು, ನಿಮಗಿರೋ ಒಬ್ಬಳೇ ಮಗಳು. ಅವಳಿಗೆ ಮೈ ತುಂಬ ಚಿನ್ನದ ಒಡವೆಗಳನ್ನ ಹಾಕಿ ಕಳಿಸಿ. ಇನ್ನೊಂದು ಮುಖ್ಯವಾದ ವಿಷಯ, ನಮ್ಮ ಅಂತಸ್ತಿಗೆ ತಕ್ಕ ಹಾಗೆ ಅದ್ಧೂರಿಯಾಗಿ ನೀವು ಮದುವೆ ಮಾಡಬೇಕು ಅಷ್ಟೇ. ಇದಕ್ಕಿಂತ ಹೆಚ್ಚಾಗಿ ನಮ್ಗೆ ಯಾವ ಆಸೆಗಳೂ ಇಲ್ಲ. ನಿಮ್ಮ ನಿರ್ಧಾರವನ್ನ ಬೇಗ ತಿಳಿಸಿ. ನೀವಿನ್ನು ಹೊರಡ್ಬೋದು. ಅದೇನಂದ್ರೆ ಅಲ್ಲಿ ನೀವಿರಲ್ಲ, ಪಾಂಡುರಂಗ ಇರಲ್ಲ, ನನ್ ಸುತ್ತಲೂ ಎಲ್ಲ ಹೊಸ ವ್ಯಕ್ತಿಗಳಿರ್ತಾರೆ. ಯಾವಾಗ್ಲೂ ನಾನು ಅಲ್ಲೇ ಇರ್ಬೇಕು ಅಂದ್ರೆ ಹೇಗೆ? ಅಮ್ಮ, ಇದೇ ತಾನೇ ನಮ್ಮನೆ. ಪ್ರತಿಯೊಂದ್ ಹೆಣ್ಣಿಗೂ ತವ್ರ ಮನೆ ಅತ್ತೆ ಮನೆ ಅಂತ ಇರುತ್ತೆ. ಹೊಸದ್ರಲ್ಲಿ ಹಾಗೆ ಅನ್ಸುತ್ತೆ, ಅದು ಬೇರೆ ಮನೆ, ಅಲ್ಲಿ ನಮಗ್ ಯಾರು ಗೊತ್ತಿಲ್ಲ ಅಂತ. ಆಮೇಲೆ ಅಭ್ಯಾಸ ಆಗೋಗುತ್ತೆ. ಆಮೇಲೆ ಯಾವತ್ತಾದ್ರೂ ತವ್ರ ಮನೆಗ್ ಬಂದ್ರೆ ಏನಂತಾರೆ? ಬಂದು 2 ದಿನ ಆಗೋಯ್ತು, ನಾನು ನನ್ ಮನೆಗ್ ಹೋಗ್ಬೇಕು ಅಂತಾರೆ. ಏನು? ಹೌದು ಸಕ್ಕು, ನಾನ್ ನಿಮ್ಮಪ್ಪನ್ ಮದ್ವೆ ಮಾಡ್ಕೊಂಡು ಇಲ್ಲಿಗ್ ಬಂದೆ. ಇಲ್ಲಿ ನನಗ್ ಪರಿಚಯ ಇರೋರು ಯಾರಾದ್ರೂ ಇದ್ರಾ ಹೇಳು? ಇಲ್ಲ ಅಲ್ವಾ? ಈ ಮನೆ, ಈ ವಾತಾವರಣ ಮೊದ್ಲು ನನಗ್ ತುಂಬಾ ಹೊಸದಾಗ ಅನ್ಸೋದು. ಇದು ನನ್ ಮನೆ ಅಲ್ಲ ಅಂದ್ರೆ ನೀನ್ ನಂಬ್ತೀಯಾ? ಇಲ್ಲ ಇಲ್ಲ, ನಾನಂತೂ ನಂಬಲ್ಲ. ಈ ಮನೆ ಅಂದ್ರೆ ನೀನೇ, ನೀನಿಲ್ಲ ಅಂದ್ರೆ ಈ ಮನೆನೇ ಇಲ್ಲ. ನಿನ್ ವಿಷಯದಲ್ಲೂ ಅಷ್ಟೆ. ಪ್ರತಿಯೊಂದ್ ಹೆಣ್ಣಿನ ಜೀವನದಲ್ಲೂ ಈ ಹಂತ ಬಂದೇ ಬರುತ್ತೆ ಸಕ್ಕು. ಇದು ಸ್ವಲ್ಪ ನೋವನ್ಸಿದ್ರೂ ಹೆಮ್ಮೆ ಪಡ್ಬೇಕಾದ ವಿಷಯ. ಒಂದ್ ಹೊಸ ಮನೆಗೆ ಹೋಗಿ ಅಲ್ಲಿರೋ ವ್ಯಕ್ತಿಗಳನ್ನ ತನ್ನವರು ಅನ್ಕೋಬೇಕು. ಈ ಶಕ್ತಿ ಬರೀ ಹೆಣ್ಣಿಗೆ ಮಾತ್ರ ಇರುತ್ತೆ. ಹೇಗಂದ್ರೆ ನೀನ್ ಯಾವಾಗ್ಲೂ ನನ್ ಬಗ್ಗೆ, ಅಜ್ಜಿ ಬಗ್ಗೆ, ಅಪ್ಪನ್ ಬಗ್ಗೆ ಯೋಚನೆ ಮಾಡ್ತೀಯ. ಯಾಕಂದ್ರೆ ನಾವೇ ನಿನ್ ಪ್ರಪಂಚ. ಆದ್ರೆ ಮದುವೆ ಆಗಿ ಅತ್ತೆ ಮನೆಗೆ ಹೋದ್ಮೇಲೆ ನಿನ್ ಗಂಡನ್ನ ಮತ್ತೆ ತಾಯಿ ರೂಪದಲ್ಲಿ ನಿನಗೆ ಅಲ್ಲಿ ಸಿಗೋ ಅತ್ತೆ ಅವ್ರನ್ನ ನೀನ್ ನೋಡ್ಕೋಬೇಕು. ನೋಡ್ತಾ ಇರು, ಸ್ವಲ್ಪ ದಿನಗಳಾದ್ಮೇಲೆ, ಸ್ವಲ್ಪ ವರ್ಷಗಳಾದ್ಮೇಲೆ ನಮಗಿಂತ ಅವರೇ ನಿನಗ್ ಮುಖ್ಯ ಆಗೋಗ್ತಾರೆ. ಹೌದಾ ಅಮ್ಮ? ನಿಜವಾಗ್ಲೂನಾ? ಹೌದಮ್ಮ. ಅದು ಇದಕ್ಕಿಂತ ಮುಂಚೆ ನನಗ್ ಪಾಂಡು ಪರಿಚಯ ಇರ್ಲಿಲ್ಲ ಅಲ್ವಾ? ಆದ್ರೆ ಪಾಂಡು ಈಗ ನನಗ್ ಪ್ರಾಣ ಸ್ನೇಹಿತ ಆಗೋಗಿದ್ದಾನೆ. ಹೌದಮ್ಮ. ಒಬ್ರ ಮೇಲೊಬ್ರಿಗೆ ಪ್ರೀತಿ ಇದ್ರೆ ಒಗ್ಗಟ್ಟಾಗಿ ಸಂತೋಷವಾಗಿರ್ತಾರೆ. ನಮ್ ವಿಷಯಕ್ ಬಂದ್ರೆ ನಮಗ್ ಎಷ್ಟೋ ಕಷ್ಟಗಳು ಬಂತು, ಆದ್ರೆ ನಾವ್ ಯಾವತ್ತೂ ದೂರ ಆಗಿಲ್ಲ.